ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳೋಣ ಪರಶುರಾಮ ಮತ್ತು ದಕ್ಷಿಣ ಕನ್ನಡ ನಡುವಿನ ಅದ್ಭುತ ಪೌರಾಣಿಕ ಹಾಗೂ ಐತಿಹಾಸಿಕ ಸಂಬಂಧದ ಬಗ್ಗೆ. ಪರಶುರಾಮನು ವಿಷ್ಣುವಿನ 6ನೇ ಅವತಾರ. ಧರ್ಮವನ್ನು ರಕ್ಷಿಸಲು ಜನಿಸಿದ ಈ ಮಹಾವೀರನು ತನ್ನ ಪರಶುವಿನಿಂದ ಸಮುದ್ರವನ್ನು ಹಿಂದಕ್ಕೆ ಸರಿಸಿದನೆಂಬ ಕತೆ ಪ್ರಸಿದ್ಧ. ಆ ಕತೆಯ ಪ್ರಕಾರ ಸಮುದ್ರ ಹಿಂದಕ್ಕೆ ಸರಿದಾಗ ಹೊಸ ಭೂಭಾಗ ನಿರ್ಮಾಣವಾಯಿತು. ಅದನ್ನೇ ಪರಶುರಾಮ ಕ್ಷೇತ್ರ ಎಂದು ಕರೆಯಲಾಯಿತು. ಈ ಕ್ಷೇತ್ರದಲ್ಲೇ ನಮ್ಮ ದಕ್ಷಿಣ ಕನ್ನಡವೂ ಸೇರಿದೆ ಎಂಬ ನಂಬಿಕೆ ಇದೆ. ತುಳುನಾಡಿನಲ್ಲಿ ಪರಶುರಾಮನ ಹೆಸರಿನೊಂದಿಗೆ ಅನೇಕ ದೇವಾಲಯಗಳು, ಜನಪದ ಕತೆಗಳು ಮತ್ತು ಸಂಪ್ರದಾಯಗಳು ಬೆಸೆದುಕೊಂಡಿವೆ. ಪರಶುರಾಮನು ಇಲ್ಲಿ ಬ್ರಾಹ್ಮಣರನ್ನು ನೆಲೆಗೊಳಿಸಿ ಧರ್ಮ, ಕೃಷಿ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ಬುನಾದಿ ಹಾಕಿದನೆಂಬ ಜನಶ್ರುತಿ ಇದೆ. ಇಂದಿಗೂ ಭೂಪೂಜೆ, ನಾಗಾರಾಧನೆ ಮತ್ತು ಭೂತಾರಾಧನೆಗಳಲ್ಲಿ ಈ ಪೌರಾಣಿಕ ನೆನಪು ಜೀವಂತವಾಗಿದೆ. ಪರಶುರಾಮ ಕೇವಲ ಪುರಾಣದ ವ್ಯಕ್ತಿಯಲ್ಲ, ಅವನು ದಕ್ಷಿಣ ಕನ್ನಡದ ಸಂಸ್ಕೃತಿಯ ಆತ್ಮ. ಧನ್ಯವಾದಗಳು. ಇಂತಹ ಇನ್ನಷ್ಟು ಇತಿಹಾಸ ಮತ್ತು ಪೌರಾಣಿಕ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ.